ಹೋಗಲಿ, ನಾವೇನು ತೊಗೊಂಡೋಗೋದು? ಏನು ತೊಗೊಂಡೋಗ್ತೀವಿ ಹೇಳಿ? ಒಳ್ಳೆತನ ತೊಗೊಂಡೋಗ್ತೀವಿ. ಒಳ್ಳೇದು ಮಾಡಬೇಕು, ಪ್ರತಿಯೊಬ್ಬರು ಕೂಡ ಒಳ್ಳೇದು ಮಾಡಬೇಕು. ಅದೇ ರೀತಿಯಾಗಿ ಒಳ್ಳೆಯದನ್ನು ಬಯಸಬೇಕು. ಚಾಡಿ ಹೇಳ್ಬಾರ್ದು, ಸುಳ್ಳು ಹೇಳ್ಬಾರ್ದು, ಕಪಟತನ ಮಾಡಬಾರ್ದು, ಎಲ್ಲ ಮಾಡಬಾರ್ದು. ಮನಸ್ಸು ಏನಾಗುತ್ತೆ ಅಂದರೆ ಒಂದು ಬಾರಿ ಭಾರ ಅನಿಸುತ್ತೆ. ಮನಸ್ಸು ಭಾರ ಅನಿಸಿದಾಗ ಏನಾಗುತ್ತೆ, ಈ ಲೋಕವೇ ಬೇಡ, ಬಿಟ್ಟು ಹೋಗಿಬಿಡೋಣಪ್ಪ ದೇವರೇ, ನನಗೆ ಯಾಕೆ ಬೇಕು ಈ ಲೋಕ, ಕಣ್ಣೀರಿನ ಲೋಕ, ನನಗೇನು ಜೀವನ ಪೂರ್ತಿ ನಾನು ಕಣ್ಣೀರಲ್ಲೇ ಇರಬೇಕಾ ಅಂತ ಅನಿಸ್ಬಿಡುತ್ತೆ. ಅದೇ ಒಂದೇ ಒಂದು ಸಲ ನಾವು ತಿರುಗಿ ದೇವರನ್ನು ನೋಡಿದಾಗ, ಇಲ್ಲ ತಂದೆ, ನೀವಿದ್ದೀರಾ, ನನ್ನ ನಡೆಸ್ತೀರಾ, ಇವತ್ತಲ್ಲ ಮುಂದಿನ ದಿನಗಳಲ್ಲೂ ಕೂಡ ನನ್ನನ್ನು ನಡೆಸ್ತೀರಾ ಅಂತ ಹೇಳ್ಬಿಟ್ಟು ದೇವರು ನಿಮಗೆ ಫಲವನ್ನು ಕೊಡ್ತಾರೆ. ನಾವೇನು ಮಾಡ್ಕೊಳ್ತೀವಿ ಅಂದರೆ, ಚಿಕ್ಕ ವಯಸ್ಸಿನಿಂದ ಒಂದು ಸಂತೋಷವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ಬಿಡ್ತೀವಲ್ವ. ಸಣ್ಣ ಮಕ್ಕಳಿದ್ದಾಗ ಚಂದ ಚಾಕ್ಲೇಟ್ಸ್ ತಿನ್ನಬೇಕು, ಚೆಂದಾಗಿ ಡ್ರೆಸ್ ತೊಗೋಬೇಕು, ಚೆಂದಾಗಿ ಕಾಣಬೇಕು ಅನ್ನೋವಂಥದ್ದು ಇರುತ್ತೆ. ನಾವು ಬೆಳೆದಂಗೆ ಆಸೆ ಕೂಡ ಬೆಳೀತಾ ಹೋಗುತ್ತೆ ಅಲ್ವ. ನಾವು ಬೆಳೆದಂಗೆ ಕೂಡ ಆಸೆಗಳು ಕೂಡ ಬೆಳೀತಾ ಹೋಗುತ್ತೆ. ಯಾವಾಗ ನಮ್ಮ ಆಸೆಗಳಿಗೆ, ನಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗೆ, ನಮ್ಮ ಕನಸುಗಳಿಗೆ ಕುಂದು ಕೊರತೆಗಳು ಬರುತ್ತೋ, ಅಥವಾ ಆ ಕನಸು ಆಗೋದಿಲ್ಲ, ನಮ್ಮ ಕನಸಿಗೆ ಬೆಲೆ ಕೊಡೋರಿಲ್ಲ, ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಬೆಲೆ ಕೊಡೋರಿಲ್ಲ ಅಂತ ಅಂದಾಗ ನಾವು ಜೀವನದಲ್ಲಿ ಕುಗ್ಗೋಗ್ಬಿಡ್ತೀವಿ. ಒಂದು ಕ್ಷಣ ಕುಗ್ಗೋಗ್ಬಿಡ್ತೀವಿ. ಆವಾಗ ನನಗೆ ನೆನಪಾಗೋದೇನು, ಬೇಡಪ್ಪ ಈ ಜೀವನನೇ ಬೇಡ, ಸಾವೊಂದೇ ನಮಗೆ, ಸಾವೊಂದೇ ಅಂತೀವಿ. ಸತ್ಬಿಟ್ರೆ ಮುಗೀತಾ ಇಲ್ಲ. ದೇವ್ರು ಹೇಳಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳೋರು ಪಾಪ ಮರಣ ಹೊಂದುವರು ಅಂತ ದೇವ್ರು ಹೇಳಿದ್ದಾರೆ. ನಮಗೆ ಇಲ್ಲೂ ಕೂಡ ಮರಣ, ಅಲ್ಲೂ ಕೂಡ ಮರಣ. ಆವಾಗೇನಾಗುತ್ತೆ, ನಮ್ಮ ಆತ್ಮ ಎಲ್ಲೂ ಹೋಗುತ್ತಾಗ ಆವಾಗ ಬೆಂಕಿಳಿ ಬಿದ್ದೋಗುತ್ತೆ. ನಾವು ಒಂದು ಸ್ವಲ್ಪ ಸುಟ್ಟ ಗಾಯ ಅಥವಾ ಯಾವುದಾದ್ರೂ ಒಂದು ಚೂರು ಏನಾದರೂ ಅಡುಗೆ ಮಾಡುವಾಗಲೋ ಅಥವಾ ಎಲ್ಲೋ ಒಂದು ಸ್ವಲ್ಪ ಬೆಂಕಿ ತಾಗ್ತು, ಅಮ್ಮ ಅಂತ ಹೇಳ್ತೀವಿ, ಅಪ್ಪ ಅಂತ ಹೇಳ್ತೀವಿ ಅವಲ್ವ. ಒಂದು ಸಣ್ಣ ಒಂದು ಬೆಂಕಿನ ನಮಗೆ ತಡ್ಕೊಳಕ್ಕಾಗೋದಿಲ್ಲ ಅಂದರೆ, ಒಂದು ಕ್ಷಣಿಕ ಜಸ್ಟ್ 1 ಸೆಕೆಂಡ್ ಆರ್ 2 ಸೆಕೆಂಡ್ಸ್ ಬೆಂಕಿನ ತಡ್ಕೊಳಕ್ಕಾಗಲಿಲ್ಲ ಅಂದರೆ, ಯುಗಾಂತರ ಬೆಂಕಿ ಇರುತ್ತಲ್ವ, ಅಲ್ಲಿ ಹೇಗೆ ತಡ್ಕೊಳ್ತೀರಾ? ಬೆಂಕಿ ಹೇಗೆ ತಡ್ಕೊಳ್ತೀರಾ? ಅಲ್ಲಿ ಯುಗಾಂತರ ಅಪ್ಪ ದೇವ್ರು ಅಲ್ಲಿ ಕೂಗಾಡ್ತಿರ್ತಾರ, ನನಗೆ ಅಯ್ಯೋ ದೇವ್ರೆ ನನಗೆ ಕ್ಷಮಿಸ್ಬಿಡಪ್ಪ, ನಾನು ಈ ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸು, ನಾನು ಆ ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸು ಹೇಳಿದ್ರು ಅಲ್ಲಿ ನನಗೆ ಈ ಥರ ಹಲ್ಲು ಕಟ್ಟೆ ಅಲ್ಲೂ ಕಡಿಯೋಣ ಇರುತ್ತೆ, ಅಲ್ಲಿ ನರಕ ಇರುತ್ತೆ, ಬೆಂಕಿ ಇರುತ್ತೆ ಅಂತ ಹೇಳಿದ್ರು. ಆದರೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ, ಪಾಪ ಮಾಡಿದೆ, ಸುಳ್ಳು ಹೇಳಿದೆ, ಬೇರೆಯವ್ರಿಗೆ ಮೋಸ ಮಾಡಿದೆ, ಸರ್ರಿಗೆ ನಾನು ಮೋಸ ಮಾಡಿ ಬಿಲ್ಡಿಂಗ್ ಕಟ್ಟಿದೆ, ಚೆಂದಾಗಿ ನಾನು ಮೋಸ ಮಾಡಿ ಬೇರೆಯವರಿಗೆ ನಾನು ಆಸ್ತಿ ತೊಗೊಂಡೆ, ಅಷ್ಟು ಆಸ್ತಿ ಮಾಡಿದ್ದೆ, ಇಷ್ಟು ಆಸ್ತಿ ಮಾಡಿದ್ದೆ. ಕೇಳ್ತಾರೆ ದೇವರಲ್ಲೇನಾದರೂ, ಎಷ್ಟು ಆಸ್ತಿ ಮಾಡಿದ್ಯಪ್ಪ, ಬಾರಪ್ಪ ಮುಂದೆ, ಹೋಗ್ರಪ್ಪ, ಮನೆ ಮಠ ಇಲ್ದಾರೆಲ್ಲ ಹಿಂದೆ ಹೋಗ್ರಿ, ಮುಂದೆ ಯಾರು ಮನೆ ಮಠ ಇರೋರು ಬರ್ರಪ್ಪ ಅಂತ ಕೇಳ್ತಾರ? ಇಲ್ಲ ಕೇಳ್ತಾರೆ ಏನಾದರೂ? ಅದಕ್ಕಾಗಿ ಏನು ಮಾಡಬಾರ್ದು, ಪಾಪ ಮಾಡಬಾರ್ದು. ಈರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹೆಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೆಡುಗು ಅಂಚ ಕಾರಣವಿಲ್ಲ ಅಂತ ದೇವರೇನು ಹೇಳ್ತಾರೆ. ನೀ ಭಯಪಡುವಂಥ ಅವಶ್ಯಕತೆ ಇಲ್ಲ. ಏನು ಸಿಂಹನೇ ಬರಲಿ, ಹುಲಿನೇ ಬರಲಿ, ಏನೇ ಬರಲಿ, ನೀನು ಹಂಚಬೇಡ, ನನ್ನನ್ನು ನೆನಪಿಸು ಸಾಕು, ನನ್ನನ್ನು ನೆನಪಿಸು ಸಾಕು, ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾರೆ. ಆಯಿತಾ? ನಿನ್ನ ಮಗಳಲ್ಲಿ 1000 ಜನರು, ನನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು, ನಿನ್ನ ಕೂಡ ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆಯುಂಟು ಮಾಡೋದಕ್ಕೆ ಸಾಕ್ಷಿಯಾಗಿರುವಷ್ಟೇ. ನಿನಗೆ ಯಾವುದೇ ಮರಣಕದ ವ್ಯಾಧಿಗಳೇ ಬರಲಿ, ಅಥವಾ ಏನೇ ದೊಡ್ಡ ಉಪದ್ರವಗಳೇ ಬರಲಿ, ದೊಡ್ಡ ತೊಂದರೆಗಳೇ ಬರಲಿ, ದೊಡ್ಡ ಏನೇ ಪಾಪಾತ್ಮಗಳು ಬರಲಿ, ಯಾವ ಕೂಡ ನಿನ್ನ ಬಳಿಗೆ ಅವು ಸುಳಿಯೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮ ದೇವರ ನಮ್ಮ ಜೊತೆ ಇರ್ತಾರೆ. ಸೊ ಆದ ಕಾರಣ ಏನಾಗಿರೋದಿಲ್ಲ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಆವಾಗ ಕೂಡ ದೇವರಲ್ಲಿ ನಂಬಿಕೆ ಇಟ್ಟಿದೆ ಅಷ್ಟೇ. ಆಯಿತಾ? ಹೇಳ್ಬೋದು, ಪಾಪಗಳಿಗೆ ಕ್ಷಮಾಪಣೆ ಉಂಟು, ಪಾಪಗಳಿಗೆ ದೇವರ ರಕ್ತದಿಂದ ಏನು ಮಾಡಿದ್ರು, ಪಾಪ ಕ್ಷಮಣೆ ಉಂಟು. ದೇವರು ನಮಗೋಸ್ಕರ ರಕ್ತ ಸುರಿಸಿದ್ದು ಅಲ್ವಾ, ಸುರಿಸಿದ್ದು ದೇವರು ನಮಗಾಗಿದೆ. ಅದಕ್ಕಾಗಿ ಹೇಳ್ತೀನಿ, ದೇವಜನರೇ, ದಯವಿಟ್ಟು ಯಾರು ಕೂಡ ಪಾಪಗಳನ್ನು ಮಾಡಬೇಡಿ. ಇನ್ನೊಂದು ವಾಕ್ಯದ ಮುಖಾಂತರ, ಇನ್ನೊಂದು
ಇನ್ನೊಂದು ಅಧ್ಯಾಯದ ಮುಖಾಂತರ, ಇನ್ನೊಂದು ವಚನದ ಮುಖಾಂತರ ನಾನು ನಿಮ್ಮೊಂದಿಗೆ ಬರ್ತೇನೆ. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸಿ, ಯಾವಾಗಲೂ ಕೂಡ ಒಳ್ಳೆಯದನ್ನು ಯೋಚನೆ ಮಾಡಿ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬೇಡಿ, ಆಯಿತಾ? ನಮ್ಮ ಹೃದಯದಲ್ಲಿ ದೇವರಿದ್ದಾರೆ. ನಾವು ಇಲ್ಲಿ ಹೇಗೆ ನಾವು ಗೆಲ್ಕೊಳ್ತೀವೋ ಮೇಲ್ಗಡೆ ಕೂಡ ನಾವು ಗೆದ್ಕೊಳ್ಬೇಕು. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಶುಭ ಸಂದೇಶವನ್ನೆಲ್ಲರಿಗೂ ಸಾರಿ, ಆಯಿತಾ? ಆದರೆ ಯಾರಿಗೂ ಕೂಡ ಕೆಟ್ಟ ಬೀಜನ ಬಿತ್ತಿ ಕೆಟ್ಟ ಮರವನ್ನು ಬೆಳೆಸಬೇಡಿ. ಯಾವಾಗಲೂ ಕೂಡ ಒಳ್ಳೆಯ ಬೀಜವನ್ನು ಬಿತ್ತಿ ಒಳ್ಳೆಯ ಮರವಾಗಿ, ಆಯಿತಾ? ಒಳ್ಳೆಯ ಮರವಾಗಿ ಪರಲೋಕದಲ್ಲೂ ಕೂಡ ಅದು ಹಬ್ಬಿ ಆವಾಗ ಎಲ್ಲರೂ ಕೂಡ ಆಶೀರ್ವಾದ ಹೊಂದಲಿ, ಆಯಿತಾ? ಯಾರ ಮನಸ್ಸನ್ನು ದಯವಿಟ್ಟು ನೋಯಿಸಬೇಡಿ. ದಯವಿಟ್ಟು ನಿಮ್ಮ ನಂಬಿಕೆ ನಿಮ್ಮಲ್ಲಿರಲಿ. ಇಷ್ಟು ಹೇಳ್ತಾ ನಾನು ಪ್ರಾರ್ಥನೆ ನಡೆಸ್ತಾ ಇದ್ದೇನೆ.